ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಮಂಡೇ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 12 ಆಗಿತ್ತು ಟೈಮು. ಆವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕಣ್ಣು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೆ ನಾವು ಕಣ್ಣು ತೋರ್ಸೋಕ್ಕೆ ಅಂತ ಇಲ್ಲಿ ಅಗರವಾಲ್ಸ್ಗೆ ಬಂದ್ವಿ. ಕುವೆಂಪು ನಗರಲ್ಲಿ ಅಗರವಾಲ್ಸ್ ಇದೆಯಲ್ಲ, ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಅಲ್ಲಿಗೆ ಬಂದ್ವಿ. ನನ್ನ ಕಣ್ಣಿಗೆ ಏನಾಗಿದೆ, ಯಾವಾಗ ಏನಾಯಿತು, ಹೆಂಗೆ ಎಟ್ ಮಾಡಿಕೊಂಡೆ ಅಂತೆಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಚೆಕಪ್ ಎಲ್ಲ ಮುಗೀತು ನಂದು. ಅಪ್ಪ ಒಂದು 3-4 ಟೆಸ್ಟ್ಗಳೆಲ್ಲ ಮಾಡಿಬಿಟ್ರು. ಸಿಕ್ಕಾಬಿಟ್ಟೆ ಟಯರ್ಡ್ ಅನಿಸ್ಬಿಡ್ತು ಕಣ್ಣಿಗಲ್ವಾ, ಒಂದು ಸ್ವಲ್ಪ ಪೇಯ್ನ್ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಡ್ರಾಪ್ಸು, ಐ ಡ್ರಾಪ್ಸು ಮತ್ತು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟರು. ಕಣ್ಣಿಗೆ ನೋಡಿ ಆಯಿಂಟ್ಮೆಂಟ್ ಹಾಕಿದ್ದಾರೆ. ಅದು ತುಂಬ ಪೇಯ್ನ್ ಆಗ್ತಿತ್ತು ನನಗೆ. ಒಂಥರ ಒಳಗಡೆ ಕಲ್ಲು ಮಣ್ಣು ಹೋದಾಗ ನೋವಾಗುತ್ತಲ್ಲ, ಆ ಥರ ತುಂಬ ಒತ್ತುತ್ತಾ ಇತ್ತು. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರೊಳಗಡೆ ಒಂದು 2 ಗಂಟೆ ಆಗಿಬಿಟ್ಟಿತ್ತು ಟೈಮು. ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಅಡುಗೆನೂ ಮಾಡ್ಕೊತ ಜೊತೆಗೆ ಕಾಫಿ ಕೂಡ ಮಾಡ್ತಾಯಿದ್ದೀನಿ. ನನಗೆ ಅದು ಕಣ್ಣು ಟೆಸ್ಟ್ ಮಾಡಿಬಿಟ್ರಲ್ಲ, ತುಂಬ ಅದು ಬ್ರೈಟಾಗಿರೋ ಲೈಟ್ಸ್ ಎಲ್ಲ ಬಿಟ್ಟು ಎಲ್ಲ ಮಾಡಿಬಿಟ್ರು. ಹಾಗಾಗಿ ನನಗೆ ಸ್ವಲ್ಪ ತಲೆನೋವು ಬಂದಂಗೆ ಆಗಿಬಿಡ್ತು. ಕಾಫಿ ಕುಡಿಬೇಕಂತ ಅನ್ನಿಸ್ತು. ಸೊ ಕಾಫಿ ಮಾಡ್ತಾಯಿದ್ದೀನಿ. ಅಡುಗೆ ಆಗೋದಿನ ಲೇಟ್ ಇತ್ತಲ್ಲ ಅದಕ್ಕೆ. ಮತ್ತು ನನ್ನ ಕಣ್ಣಿಗೆ ಏನಾಯಿತು ಅಂತಂದರೆ ನೋಡಿ, ಇಲ್ಲಿ ಯಾವ ಥರ ಆಗಿದೆ. ಸ್ವಲ್ಪ ಊದ್ಕೊಂಡಿರೋದು ಇವಾಗ ಕಡಿಮೆ ಆಗಿದೆ. ತುಂಬ ಊದ್ಕೊಂಡ್ಬಿಟ್ಟಿತ್ತು ಬೆಳಗ್ಗೆ. ಇವಾಗ ಒಂದು 2 ವೀಕ್ಸ್ ಬ್ಯಾಕ್ ಪಾಪು ಏನು ಮಾಡಿದ್ಲು ಅಂದರೆ, ಎತ್ಕೊಂಡಿದ್ದಾಗ ಕಣ್ಣಿಗೆ ಹೊಡೆದ್ಬಿಟ್ಟಿದ್ಲು. ಕೈನಲ್ಲಿ ನೇಲ್ಸ್ ಇರುತ್ತಲ್ಲ, ನೇಲ್ಸ್ ಅವಾಗವಾಗ ಕಟ್ ಮಾಡ್ತೀನಿ, ಬಟ್ ಆದರೂ ಒಂದು ಸ್ವಲ್ಪನಾದ್ರು ಇರುತ್ತಲ್ಲ, ನೇಲ್ಸು ಟಚ್ ಆಗಿ ಏಟಾಗಿತ್ತು. ನಾವು ಡಾಕ್ಟ್ರ್ ಹತ್ರ ನಾನು ಸ್ಟಾರ್ಟಿಂಗಲ್ಲಿ ನನಗೆ ಒಂದೇ ದಿನ ಸ್ವಲ್ಪ ಪೇಯ್ನ್ ಇದ್ದಿದ್ದು, ನೆಕ್ಸ್ಟ್ ಡೇ ಏನಿರಲಿಲ್ಲ. ಅದಾದಮೇಲೆ ಒಂದು 2 ಡೇಸ್ ಬಿಟ್ಟು ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಯಿತು. ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಒತ್ತೋ ಥರ ಸ್ಟಾರ್ಟ್ ಆಯಿತು. ಅದು ಒಂದೊಂದೇ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಯಿತು. ನಾವು ಹೋಗೋಕ್ಕಾಗಿರಲಿಲ್ಲ ಡಾಕ್ಟರ್ ಹತ್ರ. ಹೋದ್ವಿ. ಡಾಕ್ಟರ್ ಬೈತಾಯಿದ್ರು, 2 ವೀಕ್ಸ್ ಆಗಿದೆ, ಇವಾಗ ಬಂದಿದ್ದೀರಾ, ಎಷ್ಟು ಸೆನ್ಸಿಟಿವ್ ಅಲ್ವಾ ಕಣ್ಣು ಅಂದರೆ ಅಂತ ಹೇಳಿ. ನಾವು ಬರೋಕ್ಕಾಗಿರಲಿಲ್ಲ ಅಂತ ಹೇಳಿದ್ವಿ. ಅದೇನಾಗಿದೆ ಅಂದರೆ, ನಾನು ಏನು ಏಟಾಗಿರಲ್ಲ, ಸ್ವಲ್ಪ ಏನೋ ಇದಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಡಾಕ್ಟರ್ ಹೇಳಿದ್ದು, ಈ ತರ್ಚಿದಾಗ ಗಾಯ ಆಗುತ್ತಲ್ಲ, ನಾವು ಬಿದ್ದಾಗ ತರ್ಚಿ ಗಾಯ ಆಗುತ್ತಲ್ಲ, ಆ ಥರ ಆಗಿದೆಯಂತೆ. ಅದು ವೈಟ್ ಬಾಲ್ಗಾಗಿಲ್ಲ, ಅದು ಬ್ಲ್ಯಾಕ್ ಬಾಲ್ ಇದೆಯಲ್ಲ, ಐ ಬಾಲು ಬ್ಲ್ಯಾಕ್ದಿದೆಯಲ್ಲ, ಅದಕ್ಕೇ ಆಗಿದೆಯಂತೆ. ಬೈತಾಯಿದ್ರು, ತುಂಬ ಸೆನ್ಸಿಟಿವ್ ಅದು ಬ್ಲ್ಯಾಕ್ ಬಾಲು, ಅದಕ್ಕೇ ಆ ಥರ ಆಗಿದೆ. ಆಮೇಲೆ ತರ್ಚಿದಂಗೆ ಗಾಯ ಆಗಿದೆ, ಮತ್ತು ಅದು ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ 1-2 ಐ ಡ್ರಾಪ್ ಕೊಟ್ಟಿದ್ದಾರೆ, 1-2 ಥರದ್ದು. ಹಾಗೆ ಒಂದು ಥರ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿ. ದಿನಕ್ಕೆ 6 ಟೈಮ್ಸು 1 ಐ ಡ್ರಾಪು, 4 ಟೈಮ್ಸು ಇನ್ನೊಂದು ಐ ಡ್ರಾಪ್ ಹಾಕಬೇಕು. ಆಮೇಲೆ ಆಯಿಂಟ್ಮೆಂಟು ಮಲಗುವಾಗ ಹಚ್ಕೋಬೇಕು. ಈ ರೀತಿ ಮಾಡಿ 2 ಡೇಸ್ ಬಿಟ್ಟು ಮತ್ತೆ ಫಾಲೋ ಅಪ್ಪಿಗೆ ಬನ್ನಿ, ನೋಡೋಣ. ಅಕಸ್ಮಾತ್ ಏನಾದರೂ ಕಮ್ಮಿ ಆಗಿಲ್ಲ ಅಂದರೆ ಅದು ಏನೋ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು. ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಕಣ್ಣಿಗೂ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಅಂತ. ನೋಡಿ ಯಾವ ಥರ ಆಗಿದೆ ಕಣ್ಣು. ಫುಲ್ ರೆಡ್ಡಿಶ್ ಆಗಿತ್ತು, ಇವಾಗ ಸ್ವಲ್ಪ ಕಮ್ಮಿಯಾಗಿದೆ. ಬಟ್ ಅದು ನೀರು ಸುರಿತಾನೇ ಇರುತ್ತೆ, ಯಾವಾಗಲೂ ನೀರು ಸುರಿತಿರುತ್ತೆ. ಆಮೇಲೆ ಇನ್ನೂ ಒಂದು ಹೇಳಿದ್ರು ಡಾಕ್ಟರು, ಏನದು ಬ್ರೈಟ್ನೆಸ್ ಇರೋದು ಕಡೆ ನೋಡಬಾರ್ದು ಜಾಸ್ತಿ ಅಂತೆಲ್ಲ ಹೇಳಿದ್ದಾರೆ. ಬಿಸಿ ಹಬೆ ತಾಗಬಾರ್ದು, ಬ್ರೈಟ್ ಆಗಿರೋ ಕಡೆ ನೋಡಬೇಡಿ, ಮೊಬೈಲೆಲ್ಲ ಜಾಸ್ತಿ ಯೂಸ್ ಮಾಡಬೇಡಿ ಅಂತ. ಸೊ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಆದಮೇಲೆ ಮಧ್ಯಾಹ್ನ ಒಂದು 4 ಗಂಟೆ ಆಗಿತ್ತು. ಆವಾಗ 4 ಗಂಟೆ 5 ಗಂಟೆ ಆ ಟೈಮಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ. ಅಂದರೆ ದೀಪ ಹಚ್ಚಬೇಕು ಸಂಜೆ. ಇವತ್ತು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಸಂಜೆ ಏನಾದ್ರು ಪೂಜೆ ಮಾಡೋಣ ಅಂದ್ಕೊಂಡು ಬಂದೆ. ಅದು ಕಳಸ ಇಟ್ಟು ಪೂಜೆ ಮಾಡ್ತಿದ್ದೀನಲ್ವ, ಹಾಗಾಗಿ ಪ್ರತಿದಿನ ಪೂಜೆ ಮಾಡಬೇಕು. ಪ್ರತಿದಿನ ಪೂಜೆ ಇಲ್ಲ 2 ಟೈಮ್ ಮಾಡೋಕ್ಕಾಗಲಿಲ್ಲ ಅಂದರೆ ದಿನಕ್ಕೆ ಒಂದು ಸತಿನಾದ್ರು ಪೂಜೆ ಮಾಡಬೇಕು. ಇವತ್ತು ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಪೂಜೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದೆ. ಅವರು ತಲೆಗೆ ನೀರು ಹಾಕಬೇಡಿ ಅಂತ ಹೇಳಿದರು. ನನಗೆ ಆಮೇಲೆ ನೆನಪಾಯಿತು, ತಲೆಗೆ ನೀರು ಹಾಕಬೇಡ ಅಂತ ಹೇಳಿದ್ದಾರೆ. 2 ಡೇಸ್ ತಲೆಗೆ ನೀರು ಹಾಕಬೇಡಿ ಅಂತ ಹೇಳಿದರು. ನನಗೆ ಅದು ಮರೆತುಬಿಟ್ಟು ಸ್ನಾನ ಮಾಡ್ಕೊಂಬಂದ್ಬಿಟ್ಟೆ. ಆಮೇಲೆ ನೆನಪಾಯಿತು ತಲೆಗೆ ನೀರು ಹಾಕಬೇಡಿ ಅಂತ ಹೇಳಿದ್ದು. ಬಟ್ ಏನು ಮಾಡೋದು, ಸ್ನಾನ ಮಾಡಾಗೋಗಿತ್ತು. ಸುಮ್ಮನೆ ಅದೇ. ಆಮೇಲೆ ಅದು ಹೇಳಿದ್ದಾರೆ, ಕಣ್ಣು ಇಚ್ಚಿಂಗ್ ಆಗುತ್ತೆ, ಇಚ್ಚಿಂಗ್ ಆದರೆ ಮತ್ತು ಕೆರ್ಕೊಳ್ಳೋದೆಲ್ಲ ಮಾಡೋದು, ಕಣ್ಣು ಉಜ್ಜೋದೆಲ್ಲ ಮಾಡಬೇಡಿ ಅಂತ. ಬಟ್ ನಂಗೆ ಒಂಥರ ಇರಿಟೇಟ್ ಆಗ್ತಿತ್ತದು. ಒಂಥರ ಅದು ಕಲ್ಲು ಮಣ್ಣು ಹೋದಾಗ ಕಣ್ಣೊಳಗಡೆಗೆ ಯಾವ ಥರ ಒತ್ತುತ್ತೆ ಗೊತ್ತಾ, ಹಂಗೆ ಒತ್ತುದಂಗೆ ಆಗೋದು. ಆಮೇಲೆ ಅದು ಉಜ್ಕೋಬೇಕು ಕಣ್ಣು ಅಂತ ಫೀಲ್ ಆಗುತ್ತೆ. ಬಟ್ ನನಗೆ ಉಜ್ಜೋ ಆಗಿರಲಿಲ್ಲ. ಏನು ಮಾಡೋಂಗಿಲ್ಲ. ಮಕ್ಕಳಿರುವಾಗ ಪಾಪ ಮಗುಗೇನು ಗೊತ್ತಾಗುತ್ತೆ, ಅದು ಹೊಡೆದ್ಬಿಟ್ಟಿದೆ, ಅದು ಗೊತ್ತಾಗಿಲ್ಲ. ಆಯಿತು. ಆಮೇಲೆ ಸ್ನಾನ ಎಲ್ಲ ಮಾಡಿ ಬಂದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರದ್ದು ಹೂವೆಲ್ಲ ತೆಗೆದಿಟ್ಬಿಟ್ಟು ಇವಾಗ ಬೇರೆ ಹೂವು ಮುಡಿಸಿ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀನಿ.
ನನ್ನ ಮಗ ಬೇರೆ ಮಧ್ಯದಲ್ಲಿ ಅಮ್ಮ ಕಣ್ಣು ತೋರ್ಸಮ್ಮ ನಿಂದು, ಅಮ್ಮ ನಿಂಗೆ ಕಣ್ಣು ತೋರಿಸು ಅಂತ ಕೇಳೋದು. ಅಮ್ಮ ಪಾಪ ನೀನು ನಿನ್ನ ಕಣ್ಣು ಯಾಕಮ್ಮ ಹಿಂಗಾಯ್ತು ಅಂತ ಕೇಳೋದೆಲ್ಲ ಮಾಡ್ತಾಯಿದ್ದ. ಏನೂ ಮಾಡೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಹೇಳ್ತಿದ್ರು ಮೊಬೈಲೆಲ್ಲ ಜಾಸ್ತಿ ಯೂಸ್ ಮಾಡಬೇಡ, ಒಂದು ವೀಕ್ ಆದ್ರೂ ವೀಡಿಯೋ ಮಾಡೋದೆಲ್ಲ ಸ್ಟಾಪ್ ಮಾಡಿಬಿಡು, ಸ್ವಲ್ಪ ರೆಸ್ಟ್ ಮಾಡು, ಕಣ್ಣಿಗೆ ರೆಸ್ಟ್ ಕೊಡು ಅಂತ ಹೇಳ್ತಿದ್ರು. ನಾನು ಹೇಳಿದೆ ವೀಡಿಯೋ ಮಾಡೋದಕ್ಕೆ ನಾನೇನು ಮೊಬೈಲ್ ಮುಂದೆನೇ ಏನು ಕೂತ್ಕೊಳ್ಳಲ್ಲ ಅಲ್ವಾ, ವೀಡಿಯೋ ಮಾಡಬೇಕು ಅಂದರೆ ಅದ್ರ ಪಾಡ್ಗೆ ರೆಕಾರ್ಡ್ ಆಗುತ್ತೆ, ನಾನು ಎಡಿಟ್ ಮಾಡಿ ಹಾಕೋದಷ್ಟೇ. ಆಮೇಲೆ ಕಣ್ಣಿಗೂ ಸ್ಟ್ರೈನ್ ಆಗೋ ಥರ ನಾನು ಎನಿ ಟೈಮ್ ನೋಡಲ್ಲ. ಈಗ ಅಟ್ಲೀಸ್ಟ್ ಮೊದಲಾದರೆ ಸ್ವಲ್ಪ ರೀಲ್ಸು ಮತ್ತು ಬೇರೆ ವ್ಲಾಗರ್ಸ್ದು ವೀಡಿಯೋ ಎಲ್ಲ ನೋಡ್ತಿದ್ದೆ. ಇವಾಗ ನನಗೆ ಆ ಟೈಮೇ ಇಲ್ಲ ಅದು ನೋಡೋದಕ್ಕೆ, ಆಗಲ್ಲ ಅಂತ ಹೇಳಿದ್ಮೇಲೆ ಸುಮ್ಮನಾದರೂ. ನಮ್ಮ ಕಣ್ಣು ನಾವೇ ಹುಷಾರಾಗಿ ನೋಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ, ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಸೋಮವಾರ. ಪೂಜೆ ಎಲ್ಲ ಮುಗಿಸ್ಬೇಕು. ನನ್ನ ಮಗನೂ ಬಂದಿದ್ದ, ಅಮ್ಮ ದೇವರಿಗೆ ನೈವೇದ್ಯಕ್ಕೇನು ಇಟ್ಟೇ ಇಲ್ಲಲ್ಲಮ್ಮ, ಹಣ್ಣಿಡಮ್ಮ, ಸಕ್ಕರೆ ಇಡು, ಬೆಲ್ಲ ಇಡು ಅಂದ್ಕೊಂಡು ಆವಾಗ ತಂದು ಡಿಸ್ಟರ್ಬ್ ಮಾಡ್ತಾಯಿದ್ದ. ನನ್ನ ಮಗಳನ್ನ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ರು, ಸಂಜೆ ಆಗುತ್ತಲ್ಲ ಮನೆಯಲ್ಲೇ ಇದ್ದರು. ನಾನು ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಡಾಕ್ಟರ್ ಹೇಳಿದ್ದು, ಮಕ್ಳುಗಳಿಗೆ ಗೊತ್ತಾಗಲ್ಲ, ಇವತ್ತು ಜಸ್ಟ್ ಉಗುರು ಮಾತ್ರ ಟಚ್ ಆಗಿದೆ, ನಾಳೆ ದಿನ ಏನಾದರೂ ಬೇರೆ ಈಗ ಏನಾದರೂ ಒಂದು ಪೆನ್ ಇಟ್ಕೊಂಡಿರ್ತಾರೆ ಅಥವಾ ಪೆನ್ಸಿಲ್ ಇಟ್ಕೊಂಡಿರ್ತಾರೆ ಅಥವಾ ಇನ್ನೊಂದೇನೋ ಇಟ್ಕೊಂಡಾಗ ಗೊತ್ತಿಲ್ಲದೆ ಟಚ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ನಮಗೆ ಟಚ್ ಆಯಿತು ಪರವಾಗಿಲ್ಲ, ಮಕ್ಳುಗಳು ಅವರಿಂದ ಅವರೇ ಏನಾದರೂ ಮಾಡ್ಕೊಂಬಿಟ್ರೆ ಕಷ್ಟ, ಕೇರ್ಫುಲ್ಲಾಗಿರಿ ಅಂತ ಹೇಳಿದ್ರು. ಸೊ ನಾನು ಎಷ್ಟು ಸಾಧ್ಯನೋ ಅಷ್ಟು ಮಗುನ ಚೆನ್ನಾಗೇ ನೋಡ್ಕೋತಾ ಇದ್ದೀನಿ, ಗೊತ್ತಿಲ್ಲ ಏನಂತ. ಆಮೇಲೆ ದೇವ್ರ ಮನೆಯದು ಬಲ್ಪ್ ಇತ್ತಲ್ಲ, ಅದು ಬಲ್ಪು ಹೋಗಿಬಿಟ್ಟಿತ್ತು ಅಂತ ಬೇರೆ ಬಲ್ಪ್ ಹಾಕಿದ್ದೀನಿ. ನೋಡಿ ಇವಾಗ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಅಂತ. ಮೊದಲಿದ್ದಿದ್ದು ಬಲ್ಪು ಏನೋ ಪ್ರಾಬ್ಲಮ್ ಆಗಿ ಹೊರಟೋಗಿತ್ತು, ಅದಕ್ಕೆ ಬೇರೆ ಬಲ್ಪ್ ತರಿಸಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ಇವಾಗ ದೇವ್ರ ಮನೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಅಂತ. ಪೂಜೆ ಎಲ್ಲ ಮಾಡಿ ಆದಮೇಲೆ ಒಂದು 6:50 ಆಗಿತ್ತು, 6:15 ಆಗಿತ್ತು. ಆ ಟೈಮಲ್ಲಿ ಅಂಟುಂಡೆ ತೊಗೊಂಡು ಬಂದೆ ತಿನ್ನೋಕ್ಕೆ ಅಂತ ಹೇಳಿ ನನ್ನ ಮಗನಿಗೊಂದು ಹಸ್ಬೆಂಡ್ಗೊಂದು ಕೊಟ್ಬಿಟ್ಟು ನಾನೊಂದು ಅಂಟುಂಡೆ ತಿಂದುಬಿಟ್ಟು ಆಮೇಲೆ ಇಡ್ಲಿಗೆ ನೆನೆಸಿದ್ದೆ, ಅಕ್ಕಿ ನೆನೆಸಿದ್ದೆ. ಇಡ್ಲಿಗಾದರೂ ಸರಿ ದೋಸೆಗಾದರೂ ಸರಿ ಆಗುತ್ತೆ ಅಂತೇಳಿ ಅದನ್ನು ರುಬ್ಬಿಟ್ಬಿಡೋಣ ಅಂತೇಳಿ ರುಬ್ಬಿಟ್ಟೆ. ಯಾಕಂದರೆ ಅದು ಬೇಗ ಹರಳಲ್ಲ ಅಲ್ವಾ, ಅಂದರೆ ಸ್ವಲ್ಪ ಚಳಿ ಇರೋದ್ರಿಂದ ಬೇಗ ಇದಾಗಲ್ಲ ಅಂತೇಳಿ ರುಬ್ಬಿಟ್ಬಿಟ್ಟೆ. ಆ್ಯಂಡ್ ಇದು ಪಾರ್ಸಲ್ ಇದು ನೆನ್ನೆನೇ ಓಪನ್ ಮಾಡಿದ್ದು, ಈ ವಿಡಿಯೋಗೆ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಪರ್ಪಲಿಂದ ನಾರ್ಮಲಾಗಿ ನಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಖಾಲಿಯಾಗಿತ್ತು, ತರಿಸ್ಕೊಂಡಿದ್ದೀನಿ. ಏನೇನು ತರಿಸಿದ್ದೀನಿ ಅಂತ ತೋರಿಸೋದಕ್ಕೆ ಅಂತೇಳಿ. ಆ್ಯಕ್ಚುಲಿ ಮಾಯಿಶ್ಚರೈಸರು, ಫೇಸ್ ವಾಶು ಮತ್ತು ಸೀರಮ್ಮು ಮತ್ತು ಶೀಟ್ ಮಾಸ್ಕು ಎಲ್ಲ ತರಿಸಿದ್ದೀನಿ. ಹಾಗೆ ಈ ಸಲ ಏನಪ್ಪ ಖುಷಿ ವಿಚಾರ ಅಂದರೆ ನನಗೆ ಒಂದು ಪರ್ಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ, ಖುಷಿ ಆಯ್ತದು. ಅಂದರೆ ಪೌಚ್ ಇದೆ, ಪರ್ಸಲ್ಲ ಪೌಚದು. ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ, ಎಲ್ಲರೂ ಕ್ಯಾರಿ ಮಾಡೋದಕ್ಕೆ. ಹಾಗೆ ಒಂದು ಸನ್ಸ್ಕ್ರೀನ್ ಕೂಡ ತರಿಸಿದ್ದೀನಿ. ಕಾಂಪ್ಲಿಮೆಂಟರಿಯಾಗಿ ಒಂದು BB ಕ್ರೀಮ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಸೀರಮ್ ಕೊಟ್ಟಿದ್ದಾರೆ. ಇಷ್ಟ ಆಗುತ್ತೆ ನನಗೆ ಪರ್ಪಲ್ ಅವ್ರದ್ದು ಸಿಕ್ಕಾಪಟ್ಟೆ ಇಷ್ಟ ಆಗೋದೇನೆಂದರೆ ಪ್ಯಾಕಿಂಗ್ ಸಖತ್ತಾಗಿ ಮಾಡ್ತಾರೆ. ಪ್ಯಾಕಿಂಗು ಒಳಗಡೆ ಇರೋವಂತಹ ಪ್ರಾಡಕ್ಟು ಯಾವುದಕ್ಕೂ ಡ್ಯಾಮೇಜ್ ಆಗಬಾರ್ದು, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಸೊ ಈ ಸಲ ನನಗೆ ಒಂದು ಸಲ ತರಿಸ್ಕೊಂಡ್ರೆ ಈ ಪ್ರಾಡಕ್ಟ್ಸ್ ಎಲ್ಲ ನನಗೆ ಮಿನಿಮಮ್ ಅಂದರೂ 2 ಮಂತ್ಸ್ 2.5 ಮಂತ್ಸ್ ಬರುತ್ತೆ. ನಾನು ತಲೆನೇ ಕೆಡ್ಸ್ಕೊಳ್ಳೋಂಗಿರೋದಿಲ್ಲ. ಇನ್ನೊಂದು 2 ಮಂತ್ಸ್ ನಾನು ಫೇಸ್ ವಾಶು ಕ್ರೀಮ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಗಿರೋದಿಲ್ಲ, ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ, ಸನ್ಸ್ಕ್ರೀನ್ ಕೂಡ ಖಾಲಿಯಾಗಿತ್ತು, ಅದಕ್ಕೆ ಈ ಸಲ ಗುಡ್ ವೈಬ್ಸ್ ತರಿಸ್ಕೊಂಡಿದ್ದೀನಿ. ಪ್ರತಿ ಸಲ ನಾನು ಲ್ಯಾಕ್ಮಿದು ಯೂಸ್ ಮಾಡ್ತಿದ್ದೆ ಸನ್ಸ್ಕ್ರೀನು, ಈ ಸಲ ಮಾತ್ರ ಗುಡ್ ವೈಬ್ಸ್ ತರಿಸ್ಕೊಂಡಿದ್ದೀನಿ. ಗುಡ್ ವೈಬ್ಸ್ ಅವ್ರದ್ದೇನೆ ಇದೊಂದು ಹೈಡ್ರಾ ಗ್ಲೋ ಅಂತ BB ಕ್ರೀಮು, ಇದು ಕಾಂಪ್ಲಿಮೆಂಟರಿ ಅಂತ ಜಸ್ಟ್ ಸ್ಯಾಂಪಲ್ ಪೀಸ್ ಥರ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಒಂದು ಆಲೋವೆರಾ ಜೆಲ್ ಕೂಡ ಕಳಿಸ್ಕೊಟ್ಟಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ಅದನ್ನ ನನ್ನ ಮಗಳು ಇಟ್ಕೊಂಡ್ಬಿಟ್ಟಿದ್ಲು, ಆಲೋವೆರಾ ಜೆಲ್ನ ಕೊಡಲಿಲ್ಲ, ಆಟ ಆಡ್ತಾಯಿದ್ಲು, ಅವಳ ಕೈನಲ್ಲಿ ಇತ್ತದು, ಅದು ಆಲೋವೆರಾ ಜೆಲ್ಲು. ಇದಿಷ್ಟು ನನಗೆ ಆಗುತ್ತೆ. ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ. ನಾನು ಆಲ್ರೆಡಿ ಒಂದು 3 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಆಫರ್ ಇದ್ದಾಗ ನೋಡಿ ತೊಗೊಂಬಿಡಿ. ಇದು ನೈಟು ಊಟ ಎಲ್ಲ ಆದಮೇಲೆ ಮಲಗಬೇಕಾಗಿತ್ತು. ಆ ಟೈಮಲ್ಲಿ ಏನಪ್ಪ ಅಂದರೆ ನನ್ನ ಮಗನ ಸ್ಕೂಲಲ್ಲಿ ರೈನ್ಬೋ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹಾಗಾಗಿ ರೈನ್ಬೋ ಥೀಮಲ್ಲಿ ಏನಾದರೂ ಒಂದು ಮಾಡಿ ಕಳಿಸ್ಬೇಕಿತ್ತು, ಕ್ರಾಫ್ಟ್ ವರ್ಕು. ನನಗೆ ಕಣ್ಣು ಬೇರೆ ಪೇಯ್ನ್ ಆಗಿದ್ದರಿಂದ ನಾವು ನಿನ್ನೆ ಮಾಡೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ಅವರು ಮಂಡೇ ಲಾಸ್ಟ್ ಡೇಟ್ ಅಂತ ಹೇಳಿದರು ಕೊಟ್ಟು ಕಳಿಸ್ಬೇಕು ಅಂತ. ನಾವು ಮಂಡೇನೇ ಮಾಡ್ತಾಯಿದ್ದೀವಿ, ಅಂದರೆ ನನಗೆ ಕಣ್ಣು ಪ್ರಾಬ್ಲಮ್ ಆಗಿತ್ತಲ್ವ, ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಮಾಡೋಣ ಅಂಥೇಳಿ ಇವಾಗ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ರು, ನಾನು ಸ್ವಲ್ಪ ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಮಾಡೋಣ ಅಂತ ಮಾಡ್ತಿದ್ದೀವಿ. ನಾನು ಒಬ್ಬಳೇ ಕೂರಿಸ್ಕೊಂಡು ಮಾಡೋಣ ಅಂದರೆ ಪಾಪು ಇರ್ತಾಳಲ್ವ, ಅವಳು ಕೂರಿಸ್ಕೊಂಡು ಮಾಡೋಕ್ಕಾಗಲ್ಲ. ನೈಟ್ 11:30 ಆಗಿತ್ತು ನೋಡಿ, 11:30 ಆಗಿದೆ, ನಾವು ಮಾಡ್ತಾಯಿದ್ದೀವಿ, ಇನ್ನೂ ಮುಗ್ದಿರಲಿಲ್ಲ. TV ಹಾಕ್ಕೊಂಡು TV ನೋಡ್ಕೊಂಡು ಮಾಡ್ತಾಯಿದ್ವಿ. ನನ್ನ ಮಗನ್ನ ಮಲ್ಕೊಳ್ಳಪ್ಪ ಅಂದರೆ ಅವನು ಮಲ್ಕೊಂಡಿರಲಿಲ್ಲ. ಪಾಪು ಮಾತ್ರ ಮಲ್ಕೊಂಡಿದ್ಲು, ತೊಡೆ ಮೇಲೆ ಮಲಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ತಾಯಿದ್ದೆ. ಫಸ್ಟು ಅದು ಡ್ರಾಯಿಂಗ್ ಮಾಡಿಕೊಟ್ಟೆ, ಆಮೇಲೆ ಅವ್ರು ಕಲರ್ ಹಚ್ಚಿದ್ರು.
ಆಮೇಲೆ ಇಬ್ಬರು ಸೇರಿ ಫಿನಿಶಿಂಗ್ ಮಾಡಿದ್ವಿ. ಈ ಥರ ಮಾಡಿದ್ವಿ. ಒಂದು ಸಿಂಪಲ್ಲಾಗಿ ಏನೋ ಒಂದು ಮಾಡಬೇಕಾಗಿತ್ತು, ಮಾಡಿ ಕಳಿಸಿದ್ವಿ. ಅದಾದಮೇಲೆ ನೈಟ್ ಮಲ್ಕೋಬೇಕಾದ್ರೆ ಕಣ್ಣಿಗೆ ಐ ಡ್ರಾಪ್ಸ್ ಹಾಕ್ಸ್ಕೋಬೇಕಲ್ವಾ. ಐ ಡ್ರಾಪ್ಸ್ ಹಾಕಿದ್ರು ನನ್ನ ಹಸ್ಬೆಂಡು. ಯಪ್ಪ ಅದು ಹೆಂಗೆ ಆಗ್ತಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಅದೊಂಥರ ಹಾರಿಬಲ್ ಅದು. ಒಂಥರ ಚುಚ್ಚಿದಂಗೆ ಆಗ್ತಿತ್ತು. ಇದು ನೆಕ್ಸ್ಟ್ ಡೇ ನನ್ನ ಮಗ ಸ್ಕೂಲಿಗೆ ತೊಗೊಂಡು ಹೋಗ್ತಿದ್ದಾನೆ ಅದು. ಆಮೇಲೆ ಇದು ಅಷ್ಟೇ ನೆಕ್ಸ್ಟ್ ಡೇನೇ ಅದು ನನಗೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನ್ನ ಮಗನಿಗೆ ಎದ್ದು ತಿಂಡಿ ಮಾಡಿ ಕಳಿಸಿ ಇಡ್ಲಿಗೆ ಹಾಕಿದ್ದೆ, ಅದನ್ನೇ ತಿಂದ್ಕೊಂಡು ಹೋದ. ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇವತ್ತೇ ನಾನ್ ವೆಜ್ ಲಾಸ್ಟ್ ಮಾಡ್ತಾಯಿದ್ದೀವಿ. ಇನ್ಮೇಲೆ ನಾನ್ ವೆಜ್ ಮಾಡಲ್ಲ. ಏನಕ್ಕೆ ಅಂತಂದರೆ ನನ್ನ ಮಗನಿಗೆ ಶಬರಿಮಲೆ ಕಳಿಸ್ತಾ ಇದ್ದೀವಿ ಅದಕ್ಕೆ. ಆ್ಯಂಡ್ ಇಲ್ಲಿ ಪಾಪುಗೋಸ್ಕರ ಸ್ವಲ್ಪ ಮೂಳೆ ಇಲ್ದಿರೋದರದ್ದು ಮಾಂಸ ಕೋಳಿನಲ್ಲೇ ಎತ್ತಿಟ್ಕೊಂಡಿದ್ದೀನಿ, ಚಿಕನ್ನಲ್ಲೇ ಎತ್ತಿಟ್ಕೊಂಡಿದ್ದೀನಿ. ಅವಳಿಗೆ ಕಟ್ಲೆಟ್ ಮಾಡಿಕೊಡೋಣ ಅಂತ ಹೇಳಿ. ತುಂಬ ಜನ ಪಾಪುಗೆ ಯಾವ ಥರ ಕೊಡ್ತೀರಾ ಚಿಕನ್ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಮಿಕ್ಸಿಗೆ ಅದು ಚಿಕನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಇಷ್ಟೇ ಹಾಕೋದು, ಇನ್ನೇನು ಹಾಕಲ್ಲ ನಾನು. ಇಷ್ಟು ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಬಂದ್ಬಿಡ್ತೀನಿ, ಅಂದರೆ ರುಬ್ಕೊಬಂದ್ಬಿಡ್ತೀನಿ. ಹಲ್ಲಿರೋ ಮಕ್ಕಳಾದರೆ ಸ್ವಲ್ಪ ಹಲ್ಲು ಬಂದಿದ್ದರೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಹಲ್ಲಿಲ್ಲ ಅಂದರೆ ಸ್ವಲ್ಪ ನೈಸ್ ರುಬ್ಕೋಬೇಕು. ನಾನು ಇಷ್ಟು ರುಬ್ಬಿದ್ದೀನಿ ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಅದಕ್ಕೆ ಇನ್ನೇನು ಹಾಕಿಲ್ಲ ನಾನು, ಅಷ್ಟೇ ಮೆಣಸು ಜೀರಿಗೆ ಮತ್ತು ಇದು ಮತ್ತು ಚಿಕನ್ ಹಾಕಿ ರುಬ್ಬಿಟ್ಟು ಅದ್ರ ಜೊತೆಗೆ ಒಂದು ಮೊಟ್ಟೆ ಒಡೆದ್ಬಿಟ್ಟು ಕಲಿಸ್ಬಿಟ್ಟು ಈ ಥರ ಅದನ್ನು ಕಟ್ಲೆಟ್ ರೀತಿ ಚಿಕ್ಕದಾಗಿ ತಟ್ಟಿ ತವ ಮೇಲೆ ಬೇಯಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಪ್ಪ ಹಾಕಬೇಕಾಗಿತ್ತು, ತುಪ್ಪ ಖಾಲಿಯಾಗಿತ್ತು ಅಂತ ಲೈಟಾಗಿ ಎಣ್ಣೆ ಹಾಕಿದ್ದೀನಿ ಅಷ್ಟೇ, ತುಪ್ಪ ಇರಲಿಲ್ಲ ಅಂತ. ತುಂಬ ಚೆನ್ನಾಗಿರುತ್ತೆ. ಇಷ್ಟಪಟ್ಟು ತಿಂತಾಳೆ ನನ್ನ ಮಗಳು. ಈ ಥರದ್ದು ಕೊಟ್ಟರೆ 2 ತಿನ್ಕೋತಾಳೆ ಅವಳು. ಈ ಸಲ 2 ಕೊಟ್ಟಿದ್ದೀನಿ, 2 ತಿನ್ಕೋತಾಳೆ ಆರಾಮಾಗಿ. ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ನಾನು ನಮಗೆ ಅಂತ ಚಿಕನ್ ಬಿರಿಯಾನಿ ಮಾಡಿದೆ, ಹಾಗೆ ಕಬಾಬ್ ಕೂಡ ಮಾಡಿದ್ದೆ. ಇವಾಗ ಊಟ ಮಾಡ್ತಾಯಿದ್ದೀವಿ. ನನ್ನ ಮಗನಿಗೆ ಶಬರಿಮಲೆ ಕಳ್ಸೋಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ ಇವತ್ತೇ ಲಾಸ್ಟ್ ಮಾಡ್ತಾಯಿದ್ದೀವಿ ಚಿಕನ್ನು. ನಾಳೆಯಿಂದ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನು ಅವ್ನು ಶಬರಿಮಲೆಯಿಂದ ಬರೋ ತನಕ ನಾವು ಚಿಕನ್ ಮಾಡಲ್ಲ. ಆ್ಯಂಡ್ ಊಟ ಮಾಡಿ ಮಲಗಿದ್ದಷ್ಟೇ. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.